ನಮಸ್ಕಾರ. ಮತ್ತೊಮ್ಮೆ ಗೀತಾ ತನ್ನ ಕವನಗಳ ಜೊತೆಗೆ ನಿಮ್ಮೆಲ್ಲರನ್ನೂ ಭೇಟಿಯಾಗಿ ಬಂದಿದ್ದೀವಿ. ಈ ಸಾರಿ ಬರೆದ ಕವನ ನನ್ನ ಅಮ್ಮನ ಮೇಲೆ. ಆ್ಯಕ್ಚುಲಿ ನಾವು 4 ದಿವಸದ ಹಿಂದೆ ನನ್ನ ಮಗಳ ಮನೆಗೆ ಹೋಗಿದ್ದೆ. ಆವಾಗ ಅವಳು ಮಮ್ಮ ರೆಕಾರ್ಡ್ ಮಾಡೋಣ, ರೆಡಿ ಆಗು ಅಂತ. ನಾನು ನನ್ನ ಪುಸ್ತಕ ತೊಗೊಂಡು ಹೋಗಿರಲಿಲ್ಲ. ಬಟ್ ಅವಳು ಬಿಡಲೇ ಇಲ್ಲ, ಇಲ್ಲಿ ತುಂಬ ಚೆನ್ನಾಗಿದೆ, ರೆಕಾರ್ಡ್ ಮಾಡೋಣ, ಬಾ ಕೂತ್ಕೊಂಡು ಒಳಗಡೆ ಹೋಗಿ ಏನಾದರೂ ಬರ್ಕೊಂಬ ಅಂತ. ನನಗೂ ಅನ್ನಿಸ್ತು ಇದು ಒಂದು ಸಂದರ್ಭ ಬರೀಬೇಕು ಅಂಥೇಳಿ. ಸೊ ಹೋಗಿ ನಾನು ಒಳಗಡೆ ಕೋಣೆಯಲ್ಲಿ ಕೂತ್ಕೊಂಡು 1 ನಿಮಿಷ ಕಣ್ಮುಚ್ಚಿದೆ. ಕಣ್ಮುಚ್ಚಿ ಡೀಪಾಗಿ ಬ್ರೀದ್ ಮಾಡಬೇಕಾದ್ರೆ ನನ್ನ ಕಣ್ಣ ಮುಂದೆ ಕಂಡಿದ್ದು ನನ್ನ ಅಮ್ಮನ ಪಿಕ್ಚರ್. ಹಾಗೂ ಅವ್ರು ಯಾವಾಗಲೂ ಒಂಥರ ಮುಗ್ಧ ಮನಸ್ಸಿನ ಹೆಂಗಸು. ಆ ಮುಗ್ಧತೆ ತುಂಬಿ ಕಾಣಿಸ್ತಾ ಇತ್ತು ನನಗೆ ಗೊತ್ತಿಲ್ಲದೇ ನನ್ನ ಕಣ್ಣಲ್ಲಿ ನೀರು ತುಂಬಿತು. ಒಂದೇ ಕ್ಷಣದಲ್ಲಿ ನನ್ನ ಬಾಯಲ್ಲಿ ಬಂದಿದ್ದು ಶಬ್ದ ಅಮ್ಮ. ಸೊ ಐ ವಾಸ್ ವೆರಿ ಶ್ಯೂರ್, ಈಗ ನನ್ನ ಅಮ್ಮನ ಬಗ್ಗೆನೇ ಬರೀತೀನಿ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಕವನ ಕವಿತೆ ಹೇಗೆ ಬರೀಬೇಕು ಏನು ನನಗೆ ಗೊತ್ತಿಲ್ಲ. ಬಟ್ ಇದನ್ನು ಯಾವ ರೀತಿ ನನ್ನ ಮಂದಾಳದಿಂದ ಬರ್ತಾ ಇತ್ತು ಆ ರೀತಿ ನನ್ನ ಬರೆದಿದ್ದೀನಿ. ನೀವೆಲ್ಲರೂ ಇದನ್ನು ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ. ಸೊ ನನ್ನ ಕವನ ನನ್ನ ಅಮ್ಮ. ಈ ಕವನ ನಾನು ನಿನಗಾಗಿ ಮುಡುಪಾಗಿ ಇಟ್ಟು ಬರೆದಿದ್ದೇನೆ. ಸೊ ನನ್ನ ಅಮ್ಮ ನನ್ನ ಮುಗ್ಧ ಅಮ್ಮ. ನನ್ನ ಅಮ್ಮ ಮುದ್ದಿನ ಅಮ್ಮ. ಎಷ್ಟು ವರ್ಷಗಳು ಉರುಳಿ ಹೋದವು, ನಿನ್ನ ನೆನಪು ಮರೆತೇ ಹೋಯಿತು. ನನ್ನ ಹೊಸ ಜೀವನದಲ್ಲಿ ಮುಳುಗಿ ಹೋದೆ, ಮದುವೆ ಆಗಿ ಜಗವ ಮರೆತೆ. ಮಕ್ಕಳಲ್ಲಿ ಕರಗಿ ಹೋದೆ, ಅವರ ಆಟ ಪಾಠದಲ್ಲಿ ವಿಲೀನವಾದೆ. ಅಮ್ಮ, ನಾನು ನಿನ್ನ ಮರೆತೇ ಹೋದೆ. ಅಯ್ಯೋ ಪಾಪ ಅಮ್ಮ ನೀನು, ನನ್ನ ಮುಗ್ಧ ಅಮ್ಮ ನೀನು. ನಿನ್ನ ಜೀವನವನ್ನೇ ಮುಡುಪಾಗಿಟ್ಟೆ, ನಮಗಾಗಿ ನೀನು ಪೇಚಾಡಿಬಿಟ್ಟೆ. ಬೇರೆಯವರ ಮಾತಿನಿಂದ ನೊಂದುಕೊಂಡೆ. ಅಮ್ಮ, ನನ್ನ ಮುಗ್ಧ ಅಮ್ಮ, ನಿನ್ನನ್ನು ನಾನು ಹೇಗೆ ಮರೆತೆ? 40 ವರ್ಷಗಳು ಕಳೆದು ಹೋದವು, ನನ್ನ ಮಕ್ಕಳು ಬೆಳೆದು ನಿಂತವು. ನಿನ್ನ ನೆನಪು ಉಕ್ಕಿ ಬಂತು, ನೀನು ಪಟ್ಟ ಕಷ್ಟ ನೆನಪಿಗೆ ಬಂತು. ಅಮ್ಮ, ನೀ ಎಲ್ಲಿದ್ದರೂ ನನ್ನ ಕರೆಯ ಕೇಳು. ಅಮ್ಮ, ನನ್ನ ಮುಗ್ಧ ಅಮ್ಮ. ನಮಗಾಗಿ ಎಷ್ಟು ಕಷ್ಟಪಟ್ಟೆ, ಹೊರಟು ಜನರ ನೋವು ತಿಂದೆ. ಅಯ್ಯೋ ಅಮ್ಮ, ನಾನು ನಿನ್ನ ಹೇಗೆ ಮರೆತೆ? ಅಮ್ಮ, ನೀನು ನನ್ನ ಪ್ರೀತಿಯ ಅಮ್ಮ. ಅಮ್ಮ, ನನ್ನ ಮುಗ್ಧ ಅಮ್ಮ. ಅಮ್ಮ, ನೀನಿಲ್ಲದೆ ಜಗವಿಲ್ಲ, ಜಗತ್ತಿನ ಅಮ್ಮ ನೀನು. ಎಲ್ಲರ ಉಪಶಮನ ನೀನು. ನೋವು ಬಂದಾಗ ಅಮ್ಮ, ದುಃಖದಲ್ಲಿರುವಾಗ ಅಮ್ಮ, ಭಯ ಬಂದಾಗ ಅಮ್ಮ, ಸಂತಸದಲ್ಲಿ ಅಮ್ಮ. ಎಲ್ಲಿ ಹೋದೆ ಅಮ್ಮ ನೀನು, ಅಲ್ಲಿ ಎಲ್ಲ ಸುಗಮವೇನು. ನಮ್ಮೆಲ್ಲರ ಅಮ್ಮ ನೀನು, ನಮ್ಮ ಮುದ್ದಿನ ಅಮ್ಮ ನೀನು. ಅಮ್ಮ ಎಂದಾಗ ಹಿಂದೆ ತಿರುಗಿ ನೋಡುವ ಪ್ರತಿಯೊಂದು ಅಮ್ಮಂದಿರಿಗೆ ಈ ನನ್ನ ಪುಟ್ಟ ಕಾಣಿಕೆ. ಯಾವ ಅಮ್ಮ ಆದ್ರೂ ಪ್ರತಿಯೊಬ್ಬರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಮ್ಮ ಅಂದರೆ ಪ್ರೀತಿಯ ಒಂದು ಮುದ್ದಾದ ಶಬ್ದ ಅಮ್ಮ. ನೋವಾದಾಗ ಏನೇ ಆಗಲಿ, ಭಯವಾದಾಗ ಫಸ್ಟ್ ಬರುವ ಶಬ್ದವೇ ಅಮ್ಮ. ಸೊ ಈ ಜಗತ್ತಲ್ಲಿ ಸಾವಿರಾರು ಅಮ್ಮಂದಿರು ತಮ್ಮ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಆ ಅಮ್ಮಂದಿರಲ್ಲಿ ನನ್ನ ಮಗ ಕೂಡ ಒಬ್ಬರು. ತುಂಬ ಬೇಗ ನಮ್ಮ ತಂದೆ ತೀರಿಕೊಂಡ್ರು. ನಾನು ತುಂಬಾ ಸಣ್ಣವಳಿದ್ದೆ. ಬಟ್ ಆ ಟೈಮಲ್ಲಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅಮ್ಮ ಬಿಟ್ಟು ಹೋದರು, ಅಮ್ಮ ಕಾನ್ವೆಂಟಲ್ಲಿ ಬಿಟ್ಟು ಹೋದರು, ಏನೇನೋ ಯೋಚನೆಗಳು, ಊಹೆಗಳು. ಬಟ್ ನಾನು ಅಮ್ಮ ಆದಾಗ, ನಾನು ಬೆಳೆದು ನಿಂತಾಗ, ನನ್ನ ಮಕ್ಕಳು ದೊಡ್ಡವರಾದಾಗ ಅಮ್ಮನ ಪರಿಭಾಷೆ, ಅಮ್ಮನ ಪ್ರೀತಿ, ಅಮ್ಮನ ಕೊಡುಗೆ ಏನು ಅನ್ನೋದು ನನಗೆ ಸಡನ್ನಾಗಿ ಅರ್ಥವಾಯಿತು. ಅಷ್ಟೇ ಅಲ್ಲದೆ ಈ ಒಂದು ಅಮ್ಮ ಅಂತ ಅಮ್ಮನೇ ಜ್ಞಾಪಿಸ್ದಂಗಾಯಿತು. ನಾನು ಬರೆಯೋ ಟೈಮಲ್ಲಿ ಒಂದು ಕ್ಷಣದಲ್ಲಿ ನಾನು ಇಷ್ಟೆಲ್ಲ ಹೇಗೆ ಬರೆದೆ, ಅದು ಅಮ್ಮನ ಕೊಡುಗೆ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ನಿಮ್ಮ ತಾಯಿ ಯಾವ ರೀತಿ ನಿಮ್ಮ ಮುಂದೆ ತಂದಿದ್ದಾರೆ. ಹಲವಾರು ತಂದೆಯಂದಿರು ತಾಯಿಯ ಪಾತ್ರವನ್ನು ವಹಿಸಿ ಮಕ್ಕಳನ್ನ ಮೇಲೆ ತಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ನಮ್ಮ ಧನ್ಯವಾದಗಳು. ಪ್ರತಿಯೊಂದು ಅಮ್ಮ ಮಕ್ಕಳಿಂದ
ಯಾಕಂದರೆ ನಾವು ಎಷ್ಟೇ ದೊಡ್ಡವರಾದ್ರೂ ನಾವು ಅಮ್ಮಂದಿರಿಗೆ ಮಕ್ಕಳೇ, ತಂದೆ ತಾಯಿಗೆ ಮಕ್ಕಳೇ. ಅದೇ ರೀತಿ ನನಗೆ ಇದನ್ನು ನಾನು ಓದ್ತಾ ನನಗೆ ಗೊತ್ತಿಲ್ಲ ನಿಮಗೆಲ್ರಿಗೂ ಎಷ್ಟು ಇದರಿಂದ ಎಫೆಕ್ಟ್ ಆಗುತ್ತೆ ಅಂತ. ಬಟ್ ನನಗೆ ಪ್ರತಿ ಒಂದು ಶಬ್ದ ಬಹಳ ಅಮೂಲ್ಯವಾದದ್ದು. ಯಾಕಂದರೆ ನನ್ನ ಅಮ್ಮನನ್ನು ನಾನು ಬಹಳ ಕಾಲದ ಮೇಲೆ ಈ ರೀತಿ ನನ್ನ ಮನಸ್ಸಿಗೆ ಬಂದರು ಆಫ್ಟರ್ 40 years. ಸೊ ಅಮ್ಮ ನೀನೆಲ್ಲಿದ್ರೂ ಸುಖವಾಗಿದ್ದೀಯಾ, ನಿಮಗೆ ದೇವರು ಕಾಪಾಡ್ತಾ ಇದ್ದಾರೆ, ಯಾಕಂದರೆ ನೀನು ಅಂಥ ಒಳ್ಳೆಯ ಅಮ್ಮ. ಅದೇ ರೀತಿ ಪ್ರತಿ ಅಮ್ಮಂದಿರಿಗೂ ದೇವರ ಆಶೀರ್ವಾದ ಇರಲಿ, ಅವರ ಮಕ್ಕಳನ್ನು ಮೇಲೆ ತರುವ ಭಾಗ್ಯ ಕೊಡಲಿ, ಹಾಗೂ ಮಕ್ಕಳು ತಂದೆ ತಾಯಿಯ ರಿಯಲ್ ಅನುಭವವನ್ನು, ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹಾರೈಸಿ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ನನ್ನ ಈ ಕವನ ಅಥವಾ ಕವಿತೆ ನಿಮ್ಮೆಲ್ರಿಗೂ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ನಿಮಗೆ ಎಷ್ಟರ ಮಟ್ಟಿಗೆ ಏನಾಯಿತು ಅಂತ ಹೇಳಿಬಿಟ್ಟು. ಸೊ ನನ್ನ ಪ್ರೀತಿಯ ಕಾಣಿಕೆ ಇದು ಪ್ರತಿಯೊಂದು ಅಮ್ಮಂದಿರಿಗೆ. ಹಾಗೂ ನೀವೆಲ್ಲ ಇದನ್ನು ನೋಡಿದ್ದಕ್ಕೆ, ಕೇಳಿಸ್ಕೊಂಡು ಈ ಕಮೆಂಟ್ ಮಾಡಿ ನನಗೆ ಎನ್ಕರೇಜ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ನಿಮ್ಮ ಗೀತಾ. ಥ್ಯಾಂಕ್ ಯು.